ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಸುದ್ದಿವಾಹಿನಿಯೊಂದಕ್ಕೆ ಕೊಟ್ಟ ಸಂದರ್ಶನದಲ್ಲಿ ಅಬ್ಕಿ ಬಾರ್ 400 ಪಾರ್ ಅಂತ ನಾನು ಹೇಳಿದಾಗ, ಬಿಜೆಪಿ ಏಕಾಂಗಿಯಾಗಿ 370 ದಾಟುತ್ತೆ ಅಂತ ನಾನು ಹೇಳಿದಾಗ, ವಿಪಕ್ಷಗಳಿಗೆ ಮೋದಿ ತಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಗೊತ್ತೇ ಆಗಲಿಲ್ಲ ಅನ್ನೋ ಥರ ಮಾತಾಡ್ತಾರೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥನ ನನ್ನ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮೋದಿನೇ ಒಪ್ಕೊಂಡಂಗಾಯಿತು. ಅದು ಜುಮ್ಲಾ ರೀತಿಯಲ್ಲಿ ಹೇಳಿದ್ದೆ ನಾನು, ವಿಪಕ್ಷಗಳ ದಾರಿ ತಪ್ಪದು ಅಂತ. ಅಂದರೆ ನಾನು ಹಾಕಿದ ಬಲೆಗೆ ವಿಪಕ್ಷಗಳು ಬಿದ್ದು ಅಂತ ಮೋದಿ ಹೇಳ್ದಂಗೆ ಆಯಿತು. ಅದೇ ನೋಡಿ, ನಾವು 2 ತಿಂಗಳ ಹಿಂದೆ ನಾವೇ ಇದೇ ಸ್ಟುಡಿಯೋದಲ್ಲಿ ಚರ್ಚೆ ಮಾಡುವಾಗಲೂ ಕೂಡ ನಿಮ್ಗೆ ನೆನಪಿದ್ರೆ ನಾವು ಇದನ್ನೇ ಚರ್ಚೆ ಮಾಡಿದ್ವಿ. ಕರೆಕ್ಟ್. ತಂದೆ ತಾಯಿಗಳು ಮ್ಯಾಥಮೆಟಿಕ್ಸ್ ಹುಡುಗನಿಗೆ ಮ್ಯಾಥಮೆಟಿಕ್ಸಲ್ಲಿ 100 ಔಟ್ ಆಫ್ 100 ತೆಗಿ ಅಂತ ಹೇಳ್ತಾರೆ. ಅದರ ಅರ್ಥ 100 ತೆಗೆದೇ ಬಿಟ್ಟ ಅಂತಲ್ಲ ಅಂತ. 100 ಅಂತ ಹೇಳಿದಾಗ ಕಾರ್ಯಕರ್ತರನ್ನು ಹುರಿದುಂಬಿಸ್ಲಿಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನುವ ಚರ್ಚೆ ನಾವು ಕೂಡ ಮಾಡಿದ್ವಿ. ಆದರೆ ಈಗ ಮೋದಿ ಒಂದು ಹೊಸ ವರ್ಷನನ್ನು ಹೇಳ್ತಾ ಇದ್ದಾರೆ. ಇಲ್ಲ 370 BJPಗೆ ಬರುತ್ತೆ, 400 NDAಗೆ ಬರುತ್ತೆ ಅಂತಕ್ಕಂಥದ್ದು ನಾನು ಹೇಳಿದ್ದೆ. ಅದರಲ್ಲಿ ವಿಪಕ್ಷಗಳು ಬಿದ್ದುಬಿಟ್ವು. ಅವ್ರು ಹೇಳಲಿಕ್ಕೆ ಚಾಲು ಮಾಡಿದ್ರು 370 ಬರಲ್ಲ, 370 ಬರಲ್ಲ, 370ಕ್ಕಿಂತ ಕಡಿಮೆ ಬರ್ತದೆ ಅಂತ ಚರ್ಚೆ ಮಾಡಿದರೆ ಹೊರತು ಮೋದಿ ಬರಲ್ಲ ಅಂತಕ್ಕಂಥ ಚರ್ಚೆ ನಡೀಲಿಲ್ಲ ಅನ್ನೋದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳ್ತಿದ್ದಾರೆ. ನನಗನ್ಸುತ್ತೆ ಅಜಿತ್, ಫೈನಲ್ ಟ್ಯಾಲಿ ನಂಬರ್ ಬರುವವರೆಗೂ ಯಾರು ಸರಿ ಯಾರು ತಪ್ಪು ಅಥವಾ ಯಾರು ಬೇಸ್ತ್ ಬಿದ್ದರು ಯಾರು ಅಂತಕ್ಕಂಥದ್ದನ್ನು ಹೇಳುವ ರಿಸ್ಕನ್ನು ತೆಗೆದುಕೊಳ್ಳೋದು ಕಷ್ಟ ಇದೆ. ವಾತಾವರಣ ಡೈಸಿ ಇದೆ. ಸರಿ, ಮೋದಿ ಈಗ 303 ಬರ್ತಾರೆ ಅಂತಕ್ಕಂಥದ್ದನ್ನು ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ. ಕೆಲವೊಬ್ರು ಹೇಳ್ತಿದ್ದಾರೆ 280 ತಲುಪೋದು ಕಷ್ಟ ಅಂತಕ್ಕಂಥದ್ದು. ನನಗನ್ಸುತ್ತೆ ಯಾರು ಸರಿ ಯಾರು ತಪ್ಪು ಅಂತಕ್ಕಂಥದ್ದು, ಅಥವಾ ನರೇಂದ್ರ ಮೋದಿ ಹೆಣೆದ 400 ಅಥವಾ 370 ಬಲೆಗೆ ವಿಪಕ್ಷಗಳು ಬಿದ್ವು. ನರೇಂದ್ರ ಮೋದಿಯವರ ಆಕ್ರೋಶವನ್ನು ಪರ್ಕ್ಯುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನರೇಂದ್ರ ಮೋದಿ ಬಗ್ಗೆ ಬೇಸರ ಇದ್ದರೂ ಅದು ಆಕ್ರೋಶವಾಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವಾ ಅಂತಕ್ಕಂಥದ್ದು ಜೂನ್ 4ರ ಫಲಿತಾಂಶದ ನಂತರ ಸ್ಪಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಚುನಾವಣೆ ಇನ್ನೂ 2 ಹಂತ ಇರುವಾಗ, ನಾಳೆ ಮತ್ತು ಜೂನ್ 1ಕ್ಕೆ ಚುನಾವಣೆ ಇದೆ ಮತ್ತು ರಿಸಲ್ಟ್ಸ್ ಏನು ಬರುತ್ತೆ ಅಂತಕ್ಕಂಥದ್ದರ ಬಗ್ಗೆ ಫುಲ್ ಪ್ರೂಫ್ ಡೇಟಾ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಈಗ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಇದೊಂದು ರೀತಿ ಜುಮ್ಲಾ ರೀತಿ ಹೇಳಿದೆ, ವಿಪಕ್ಷಗಳು ಇದರಲ್ಲಿ ಬಿದ್ದುಬಿಟ್ವು ಅಂತಕ್ಕಂಥದ್ದು. ನಿಜಕ್ಕೂ ಬಿದ್ವಾ? ಎಷ್ಟು ಸೀಟ್ ಬರ್ತವೆ? ಆ ಸೀಟ್ಗಳ ಸಂಖ್ಯೆ ಬರೀ ಎಕ್ಸಿಟ್ ಪೋಲ್ ಅಲ್ಲ, ಆ್ಯಕ್ಚುಯಲ್ ನಂಬರ್ಸ್ ಎದುರುಗಡೆ ಬಂದಾಗ ಯಾರು ಸರಿ ಯಾರು ತಪ್ಪು ಅನ್ನೋದು ಆ ನಂಬರ್ಸ್ಗಳೇ ಹೇಳ್ತವೆ ಅಂತ ನನಗನ್ಸುತ್ತೆ. ಅದೇ ಕಾರಣಕ್ಕೆ ನಾವು ಕೂಡ ನಂಬರ್ಸ್ ಹೇಳೋದ್ರಿಂದ ರಿಫ್ರೇನ್ ಆಗಿದ್ದೀವಿ. ನ್ಯಾಚುರಲಿ ಅದೇ ಇಂಥವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ ಅಷ್ಟೇ ಹೇಳ್ತಾ ಇರೋದು. ಅಲ್ಲ ಅಜಿತ್, ನಿಮ್ಮ ಹತ್ರ ಅಂದರೆ 543 ಕ್ಷೇತ್ರಗಳ ಡೇಟಾ ನಿಮ್ಮ ಬಳಿ ಇಲ್ಲದೆ ಯಾವುದೇ ಸಂದರ್ಭದಲ್ಲೂ ಕೂಡ ಮೇಲ್ನೋಟಕ್ಕೆ ಯಾವುದನ್ನೂ ಕೂಡ ಹೇಳುವ ಸ್ಥಿತಿ ಇವತ್ತಿಲ್ಲ. ನಾವು ಕರ್ನಾಟಕದ ವಿಧಾನಸಭಾ ಚುನಾವಣೆಯನ್ನು ಕೂಡ ನೋಡಿದ್ವಿ. ಕಾಟಕ್ಕೆ ಟಕ್ಕರ್ ಅಂತ ಅನ್ನುವಾಗಲೇ ಕಾಂಗ್ರೆಸ್ ತೆಗೆದುಕೊಂಡು ಮುಂದಕ್ಕೆ ಹೋಗ್ಬಿಡ್ತು. ಆ ರೀತಿಯ ಸ್ಥಿತಿ ನ್ಯಾಷನಲಿ ಏನಾಗುತ್ತೆ, ಎಷ್ಟು BJP ಕಡಿಮೆ ಆಗುತ್ತೆ, ಎಷ್ಟು BJP ಜಾಸ್ತಿ ಆಗುತ್ತೆ ನೋಡಿ. ಇದೊಂದು ಊಹಾತ್ಮಕವಾಗಿರ್ತಕ್ಕಂಥ ಆಟ. ಅನ್ಲೆಸ್ ಆ್ಯಂಡ್ ಅಂಟಿಲ್ 4th ಜೂನ್ಗೆ ನಂಬರ್ಸ್ ಬರುವವರೆಗೆ ಒಂದು ಊಹೆ ನಡೆಯುತ್ತೆ. ಪಾಲಿಟಿಕ್ಸ್ನಲ್ಲಿ ಊಹೆಗಳು ನಡೆದೇ ನಡೀತವೆ. ಕ್ರಿಕೆಟ್ ಆಟದಲ್ಲೇ ಊಹೆಗಳನ್ನು ಮಾಡಿ ಬೆಟ್ಟಿಂಗ್ ಆಡ್ತಾರೆ ಎಷ್ಟೋ ಜನ. ಇನ್ನು ರಾಜಕಾರಣ ಕಣ್ಣಿಗೆ ಕಾಣುತ್ತೆ, ಆದರೆ ವೋಟ್ ಮಾಡೋರು ಯಾರು, ಏನಿದೆ ಪರಿಸ್ಥಿತಿ ಕಣ್ಣಿಗೆ ಕಾಣುತ್ತೆ. ಆದರೆ ಜೂನ್ 4ರವರೆಗೆ ನಿಶ್ಚಿತವಾಗಿ ಊಹೆಗಳು ನಡೀತವೆ. ಜೂನ್ 1ರ ಎಕ್ಸಿಟ್ ಪೋಲ್ಸ್ ಬಂದ ನಂತರವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಚರ್ಚೆ ನಡೆಯುತ್ತೆ. ಇವತ್ತು ಇಲೆಕ್ಷನ್ನಲ್ಲಿ ಎಕ್ಸಿಟ್ ಪೋಲ್ಸ್ ಇಸ್ ಆಲ್ಸೋ ಹ್ಯಾಸ್ ಬಿಕಮ್ ಎ ಬಿಗ್ ಒಂದು ರೀತಿಯಾಗಿರ್ತಕ್ಕಂಥ ಟಾಕಿಂಗ್ ಪಾಯಿಂಟ್ ಕೂಡ ಹೌದು ಎಕ್ಸಿಟ್ ಪೋಲ್ಸ್ಗಳು. ಹೀಗಾಗಿ ನನಗನ್ಸುತ್ತೆ ಈಗ ಮೋದಿ ಇಂಡಿಯಾ TVಯ ಆಪ್ ಕಿ ಅದಾಲತ್ನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ನಿಶ್ಚಿತವಾಗಿ ಅವ್ರು ಹೇಳ್ದಂಗೆ ನಡೀತಾ, ಅಥವಾ ಅವರು ಕೂಡ 370 ರಾಮ ಮಂದಿರದ ಕಾರಣದಿಂದ ಅಂದ್ಕೊಂಡ್ರು. 2 ತಿಂಗಳಲ್ಲಿ ಅವ್ರಿಗೆ ಅನ್ನಿಸ್ಲಿಕ್ಕೆ ಶುರು ಆಯಿತು 310, 320, 300ರವರೆಗೆ ನಾವು ತಲುಪ್ತೀವಿ ಅಂತಕ್ಕಂಥದ್ದನ್ನು ಅವ್ರಿಗೆ ಅನ್ನಿಸ್ಲಿಕ್ಕೆ ಶುರು ಆಯಿತಾ, ಅದಕ್ಕಾಗಿ ಪ್ಯಾನಿಕ್ ಆದ್ರಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಇದೆ. ಯಾಕಂದರೆ ಕಣ್ಣಿಗೆ ಕಾಣತಕ್ಕಂಥದ್ದು ಒಂದೇನು ಅಜಿತ್ ಅಂದರೆ, ಫಸ್ಟ್ ಫೇಸ್ ಆದಮೇಲೆ ಮೋದಿ ಕೂಡ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ದು ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇತ್ತು. ಮಂಗಲ್ಸೂತ್ರದ ಅವರ ಮಾತು ಇರಬಹುದು, ಅಥವಾ ಮುಸ್ಲಿಮರ ಬಗ್ಗೆ ಬಂದಿರತಕ್ಕಂಥ ಆಗಿನ ಆ್ಯಡ್ಗಳಿರಬಹುದು, ಇವೆಲ್ಲವೂ ಕೂಡ ಮೋದಿ ಎಲ್ಲೋ ಪ್ಯಾನಿಕ್ ಆಗ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಆದರೆ 4ನೇ ಹಂತ ಆದಮೇಲೆ ಮೋದಿ ಮತ್ತೆ
ಒಂದು ಕಾನ್ಫಿಡೆನ್ಸನ್ನು ತೋರಿಸ್ತಾ ಇದ್ದಾರೆ ಅನ್ನೋದು 4ನೇ ಹಂತದ ನಂತರ ಈಗಿನ ಇಂಡಿಯಾ TV ಇಂಟರ್ವ್ಯೂವರೆಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಒಂದು ಸಲ ಅಂದರೂ ಅಲ್ಲ, ಈಗ ಅಪ್ಡೇಟ್ಗಳು ನಮಗೆ ಎಷ್ಟು ಬರ್ತಿರ್ತವೆ, ಮೋದಿ ಅಂಥವ್ರಿಗೆ ಎಷ್ಟು ಬರ್ಬೋದು? ಡೆಫಿನೆಟ್ಲಿ ರಿಯಲ್ ಟೈಮ್ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಬಟ್ ಅಜಿತ್ ಒಂದು ಪ್ಯಾನಿಕ್ ಅಂತೂ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಎಸ್ ಡೆಫಿನೆಟ್ಲಿ. ಮಂಗಳಸೂತ್ರದ್ದಿರಬಹುದು, ಮುಸ್ಲಿಮರ ಬಗ್ಗೆ ಇರಬಹುದು. ಯಾಕಂದರೆ ನಂತರ ಅವ್ರು ಏನು ಹೇಳಿದರು, ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ ರಂಜಾನ್ ನಡೀತಾ ಇತ್ತು, ಆಗ ನಮ್ಮ ಮನೇಲಿ ಅಡುಗೆ ಮಾಡ್ತಾ ಇರಲಿಲ್ಲ, ಮುಸ್ಲಿಮರ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡಿದರು. 2ನೇ ಹಂತದಲ್ಲಿ ಬೇರೆ ಮಾತಾಡಿದರು, 4, 5ನೇ ಹಂತದಲ್ಲಿ ಬೇರೆ ಮಾತಾಡಿದರು. ದ್ಯಾಟ್ ಈಸ್ ಪಾರ್ಟ್ ಆಫ್ ಸ್ಟ್ರಾಟಜಿನೋ. ಪ್ಯಾನಿಕ್ ಆಗಿದ್ರು. ಏನಾಗಿತ್ತು ಅಂತಕ್ಕಂಥದ್ದು ನನಗನ್ಸುತ್ತೆ ಜೂನ್ 4 ನಾವು ಈ ಸಟ್ಟಾ ಬಜಾರ್ ಬಗ್ಗೆ ಅವಶ್ಯಕತೆಗಿಂತ ಹೆಚ್ಚು ಮಾತಾಡಿದ್ವಿ ಅಂತ ಅನ್ಸಿದ್ರು ಕೂಡ ಅದು ಕೂಡ ಹಾಗೆ ರಿಫ್ಲೆಕ್ಟ್ ಆಯಿತು ನಂಬರ್ಸು. ಚುನಾವಣೆಗಳು ಘೋಷಣೆ ಆಗೋದಕ್ಕಿಂತ ಮುಂಚೆ ಇನ್ನೊಂದು ತಿಂಗಳು ಎಲೆಕ್ಷನ್ ಇದೆ ಅಂದಾಗ 330 ತನಕ BJP ಏಕಾಂಗಿಯಾಗಿ ಅಂತ ಏನು ಬೆಟ್ಟಿಂಗ್ ಬಜಾರ್ ಹೇಳ್ತಾ ಇತ್ತು. ಮೊದಲ ಹಂತದ ಮತದಾನ ಮುಗಿದಾಗ, 2ನೇ ಹಂತ 3ನೇ ಹಂತದ ಮತದಾನ ಮುಗಿದಾಗ 290 ತನಕ ಬಂದಿದ್ರು. 4ನೇ ಹಂತಕ್ಕೆ ಮತ್ತೆ ಜಾಸ್ತಿ ಆದರು. ಅಜಿತ್, ಮೊದಲನೇ ಹಂತ ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿತ್ತು. ಸೊ ಆ ನಂಬರ್ಸ್ ನೀವು 543 ಮೊದಲನೇ ಹಂತದಲ್ಲಿ ಎಷ್ಟಿತ್ತು? 92 ಕ್ಷೇತ್ರಗಳು, ಐ ಬಿಲೀವ್. 104, 106 ಕ್ಷೇತ್ರಗಳು. ನೀವು ಅದನ್ನು ಪ್ರೊಜೆಕ್ಷನ್ 543 ಮೇಲೆ ಮಾಡಿದಾಗ ಡೆಫಿನೆಟ್ಲಿ ಆ ನಂಬರ್ಸ್ ಕಡಿಮೆ ಬರುತ್ತೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿ, ಪಶ್ಚಿಮ UPಯಲ್ಲಿ ವೋಟಿಂಗ್ ಪ್ರಮಾಣ ಕಡಿಮೆ ಆಗಿತ್ತು. ವೋಟಿಂಗ್ ಪ್ರಮಾಣದ ನಾನಾ ಅರ್ಥಗಳನ್ನು ತೆಗಿಲಾಗ್ತಾ ಇತ್ತು. ಈಗ ಪ್ರಶಾಂತ್ ಕಿಶೋರ್ದು ಒಂದು ಪಾಯಿಂಟ್, ಈಗ ಅದು ಲಾಜಿಕಲ್ ಹೌದು ಅಲ್ವೋ ಅಂತಕ್ಕಂಥದ್ದು 4ಕ್ಕೆ ಗೊತ್ತಾಗ. ಅವ್ರೇನು ಹೇಳ್ತಿದ್ದಾರೆ, ವೋಟಿಂಗ್ ಕಡಿಮೆ ಜಾಸ್ತಿ ಸೀಟಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಯಾವುದೇ ಕೋರಿಲೇಷನ್ ಡೇಟಾ ನಮ್ಮ ಬಳಿ ಇಲ್ಲ ಅಂತಕ್ಕಂಥದ್ದು. ಕರೆಕ್ಟ್. ತುಂಬ ಹಿಂದೆ BJP ಕೂಡ ಒಂದು ರೀತಿಯ ಎಸ್ಟಾಬ್ಲಿಷ್ಡ್ ಪಾರ್ಟಿ ಆಗದೇ ಇದ್ದಾಗ, ಐ ಆಮ್ ಟಾಕಿಂಗ್ ಇನ್ ರಾಮ ಮಂದಿರ ಮೂವ್ಮೆಂಟ್ ಸಂದರ್ಭದಲ್ಲಿ, ಆಗ ವೋಟಿಂಗ್ ಜಾಸ್ತಿ ಆದರೆ ಕಾಂಗ್ರೆಸ್ ಸೋಲುತ್ತೆ ಅಂತಕ್ಕಂಥದ್ದಿತ್ತು. ಆದರೆ ಈಗ BJP ಒಂದು ಎಸ್ಟಾಬ್ಲಿಷ್ಡ್ ಪಾರ್ಟಿ ಆಗಿದೆ, ಅವ್ರ ವೋಟರ್ಗಳು ಸ್ಟೆಬಿಲೈಸ್ ಆಗಿದ್ದಾರೆ. ಆ ಸಂದರ್ಭದಲ್ಲಿ ವೋಟಿಂಗ್ನ ಕಡಿಮೆ ಜಾಸ್ತಿಯ ಪ್ರಮಾಣ ನೇರವಾಗಿ ಸೀಟ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ನಿಸ್ತಾ ಇಲ್ಲ ಅನ್ನೋದನ್ನು ಪ್ರಶಾಂತ್ ಕಿಶೋರ್ ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ ನನಗನ್ಸುತ್ತೆ ಫಸ್ಟ್ ಫೇಸ್ ಆದಮೇಲೆ ಕಡಿಮೆ ವೋಟಿಂಗ್ ಒಂದು ಪ್ಯಾನಿಕ್ಕನ್ನು BJPಯಲ್ಲೂ ಕೂಡ ಸೃಷ್ಟಿಸುತ್ತೆ. ಯಾಕೆ ಮೋದಿ ಹೆಸರು ಹೇಳಿದರೂ ಕೂಡ ಜನ ಹೊರಗಡೆ ಬಂದು ವೋಟ್ ಹಾಕ್ತಿಲ್ಲ ಅಂತಕ್ಕಂಥದ್ದು. ಅದೀಗ ಸೀಟಿನ ಮೇಲೆ ಪರಿಣಾಮ ಬೀರಿದೆಯೋ ಇಲ್ವೋ, ಅಥವಾ ನರೇಂದ್ರ ಮೋದಿ ಅವರು ಬಳಸ್ತಿರ್ತಕ್ಕಂಥ ಪ್ರಚಾರದ ಶೈಲಿ ಏನಿತ್ತು ಅದು 4ನೇ ಹಂತದಿಂದ ಹಿಂದೂ ಮತಗಳ ಕನ್ಸಾಲ್ಟೇಷನ್ ಆರಂಭ ಆಯಿತಾ? ಎಲ್ಲ ಅಂಶಗಳಿಗೆ ಜೂನ್ 4ಕ್ಕೆ ಉತ್ತರ ಸಿಗುತ್ತೆ. ಆದರೆ ಈಗ ನರೇಂದ್ರ ಮೋದಿ ಒಂದು ಮಾತನ್ನು ಹೇಳ್ತಿದ್ದಾರಲ್ಲ, ನಾನು ಹೇಳಿದ್ದೆ ಜುಮ್ಲಾ ಟೈಪ್ ಅಂತಕ್ಕಂಥದ್ದು. ಯಾವುದು ಜುಮ್ಲಾ ಯಾವುದಲ್ಲ ಅಂತಕ್ಕಂಥದ್ದನ್ನು ಇವತ್ತು ಕೂತು ವಿಶ್ಲೇಷಣೆ ಮಾಡೋದು ಕಷ್ಟ. ಬಿಕಾಸ್ ಯು ನೀಡ್ ನಂಬರ್ಸ್. ಕರೆಕ್ಟ್. 4ನೇ ತಾರೀಖೆ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.